ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ಯಡಿಯೂರಪ್ಪನವ್ರ ಮೇಲೆ ಇರೋ ದ್ವೇಷ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅನ್ನುವಂತಹ ಕೋಪದ ಮೇಲೆ ಪದೇ ಪದೇ ಸಿಡಿ ಇದೆ, ಅವ್ರದ್ದಿದೆ, ಇವ್ರದ್ದಿದೆ ಅಂತ ಮಾತಾಡ್ತಿದ್ದೀರಲ್ಲ, ಸ್ವಲ್ಪನಾದ್ರೂ ನಿಮಗೆ ಅದು ಇರಬೇಕು. ನಾನು ಮೊದಲೇ ಹೇಳಿದ್ದೆ, ಈ ಫ್ಯಾಕ್ಟ್ರಿನೇ ಒಂದು ಓಪನ್ ಆಗಿದೆ, ಇನ್ನೊಂದು ಓಪನ್ ಕೆಲವೊಂದು ದಿವಸದಲ್ಲಿ ಆಗ್ತದೆ. ಕಾಂಗ್ರೆಸ್, ಬಿಜೆಪಿ, JDS ಎಲ್ಲ ಪಾರ್ಟಿಗಳು ಕೂಡ ನಿಮ್ಮ ರಾಜಕೀಯವಾಗಿ ಹೇಗೆ ಇದನ್ನು ಬಳಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಿ ಹೊರತು ನಿಜವಾಗ್ಲೂ ಸಂತ್ರಸ್ತರಿಗೆ ಯಾವ ರೀತಿ ನಮ್ಮಿಂದ ಸಹಾಯ ಆಗುತ್ತೆ ಅನ್ನೋದನ್ನ ನೀವು ಯಾರೂ ಮಾಡ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ಇವತ್ತು ತಾಯಂದಿರ ದಿನಾಚರಣೆ. ತಾಯಂದಿರನ್ನ, ಹೆಣ್ಮಕ್ಳನ್ನ ಪೂಜಿಸುವ, ಗೌರವಿಸುವ ನಾಡು ನಮ್ಮದು. ದುಷ್ಟರ ರುಂಡ ಚೆಂಡಾಡಿದ ವೀರ ವನಿತೆಯರು ಬಾಳಿ ಬದುಕಿದ ನೆಲ ನಮ್ಮ ಕನ್ನಡದ ನೆಲ. ಆದರೆ ಈಗ ಏನಾಗ್ತಾ ಇದೆ? ಈ ನೆಲದಲ್ಲಿ ಆಗಬಾರ್ದೆಲ್ಲ ಆಗ್ತಾ ಇದೆ. ಎಲ್ಲದರಲ್ಲೂ ಹೊಲಸು ರಾಜಕೀಯ, ಕುರ್ಚಿಗಾಗಿ ನೀತಿ ನಿಯತ್ತು ಮಾರಿಕೊಂಡಿರೋ ನಮ್ಮ ಸರ್ಕಾರಗಳು, ರಾಜಕೀಯ ನಾಯಕರ ಬಿಹೇವಿಯರ್ ನೋಡ್ತಾ ಇದ್ರೆ ಇಂಥ ರಾಜ್ಯದಲ್ಲಿ ನಾವು ಇದೀವಲ್ಲ ಅಂತ ನಾಚಿಕೆಯಿಂದ ನಾವು ಹೆಣ್ಮಕ್ಳು ತಲೆ ತಗ್ಗಿಸುವ ಹಾಗಾಗಿದೆ. ಎಂತೆಂಥ ಒಳ್ಳೆಯ ವಿಷಯಗಳಿಗೆ ಕರ್ನಾಟಕ ಸುದ್ದಿ ಆಗ್ತಾ ಇತ್ತು. ಆದರೆ ಈಗ ನಮ್ಮ ಅಸಮರ್ಥತೆ, ನಮ್ಮ ಅಯೋಗ್ಯತನ, ನಮ್ಮ ಬೇಜವಾಬ್ದಾರಿ, ನಮ್ಮ ನೀತಿಗೆಟ್ಟ ನಾಲಾಯಕ ಜನಪ್ರತಿನಿಧಿಗಳು, ನಮ್ಮ ಪ್ರಶ್ನೆ ಮಾಡಲು ಹಿಂಜರಿಯುತ್ತಿರುವ ಹೇಡಿತನ, ನಮ್ಮ ಜಾತಿ ಪ್ರೇಮ, ಧರ್ಮದ ಅಮಲುಗಳಿಗೆ ಜೋತು ಬಿದ್ದು ಇನ್ನೆಷ್ಟು ದಿನ ಅಂತ ಸುಮ್ಮನೆ ಇರ್ತೀರಾ? ಇವತ್ತೇ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳು ನರ್ಕ ಆಗೋಗುತ್ತವೆ. ಅನೇಕರ ತ್ಯಾಗದಿಂದ ಕಟ್ಟಿರೋ ಈ ಪುಣ್ಯ ಭೂಮಿ ಕರುನಾಡಿನ ಮಾನ ಉಳಿಬೇಕು ಅಂದರೆ ಆ ಕೆಲಸವನ್ನು ನಾವೇ ಮಾಡಬೇಕು. ಆದರೆ ಕೇಡ್ಗಾಲ ಅಂದರೆ ಇದೇ ಇರಬೇಕು ನೋಡಿ. ರಾಜ್ಯವನ್ನು ಕಾಪಾಡಿ ಅಂತ ನಾವು ಓಟ್ ಹಾಕಿ ಗೆಲ್ಲಿಸಿರೋ ಸೋ ಕಾಲ್ಡ್ ಜನಪ್ರತಿನಿಧಿಗಳೇ ದಾರಿ ತಪ್ಪಿದಾಗ ಅವರೇ ರಾಜ್ಯದ ಮಾನ ಹರಾಜು ಹಾಕಿದರೆ ಏನು ಮಾಡೋಕ್ಕಾಗತ್ತೆ? ಯಾರೇ ಆಗಲಿ ಮಾತಾಡಿದಾಗ ಮಾತಿನಲ್ಲಿ ತೂಕ ಇರಬೇಕು, ಗಾಂಭೀರ್ಯತೆ ಇರಬೇಕು, ಸೂಕ್ಷ್ಮತೆ ಅನ್ನೋದು ಇರಬೇಕು. ಆದರೆ ಹೆಣ್ಣು ಮಕ್ಕಳ ಜೀವನದ ವಿಚಾರದಲ್ಲೂ ರಾಜಕೀಯ ಮಾಡೋರನ್ನ ಏನಂತ ಕರಿಬೇಕು ಹೇಳಿ? ಎಲ್ಲೋಗಿದ್ದೀರಾ ಹೆಣ್ಮಕ್ಕಳ ಉದ್ಧಾರಕರು? ಶೋಭಾ ಕರಂದ್ಲಾಜೆ ಅವರೇ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಪುಷ್ಪಾ ಅಮರ್ನಾಥ್ ಅವರೇ, ಮಂಜುಳಾ ಮಾನಸ ಅವರೇ, ಕಾಂಗ್ರೆಸ್, ಬಿಜೆಪಿ, JDS ಮಹಿಳಾ MLAಗಳೇ, ಈ ನಾಡಿನ ಮಹಿಳಾ ಚಿಂತಕರೇ, ಸೋ ಕಾಲ್ಡ್ ಮಹಿಳಾ ಪರ ಸಂಘಟನೆಗಳೇ, ನಿಮ್ಮ ಬಾಯಿಗೆ ಬೀಗ ಯಾಕೆ ಹಾಕ್ಕೊಂಡಿದ್ದೀರಾ? ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಆಗ್ತಾ ಇರೋ ರಾಜಕೀಯ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಹಿಂಗೆ ಸುಮ್ಮನಿದ್ರೆ ಗಿರ್ಗಿಟ್ಲೆ ಆಡಿಸ್ಬಿಡ್ತಾರೆ. ನೀವು ಮಾತಾಡಬೇಕು ಅಂತಂದ್ರೆ ಜನರ ಹೆಣ ಬೀಳ್ಬೇಕಾ? ಎಲ್ಲಿದೆಯಪ್ಪ ಮಿಸ್ಟರ್ ಪ್ರಜ್ವಲ್ ರೇವಣ್ಣ? ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿನಗೆ? ಹೆಣ್ಮಕ್ಳ ಜೀವನ ಹಾಳು ಮಾಡಿ ಅದೆಲ್ಲೋ ಫಾರನ್ನಲ್ಲಿ ಹೋಗಿ ಅಡಿಗೆ ಕುತ್ಕೊಂಡಿದೆಯಲ್ಲ, ಅಧಿಕಾರ ಬಳಸ್ಕೊಂಡು ನೂರಾರು ಹೆಣ್ಮಕ್ಳ ಜೀವನ ಹಾಳು ಮಾಡಿ ರಣಹೇಡಿ ರೀತಿ ಫಾರಿನ್ನಲ್ಲಿ ಕುತ್ಕೊಂಡ್ಬಿಟ್ರೆ ತಪ್ಪಿಸ್ಕೊಂಡ್ಬಿಡ್ಬೋದು ಅನ್ನೋ ಭ್ರಮೆಯಲ್ಲಿದೆಯಾ? ಆ ಹೆಣ್ಣುಮಕ್ಕಳ ಶಾಪ ನಿನ್ನನ್ನು ಸುಮ್ಮನೆ ಬಿಡುತ್ತೆ ಅಂತ ಅನ್ಕೊಂಡಿದೀಯಾ? ನಿನಗೆ ಓಟ್ ಹಾಕಿದಾರಲ್ಲ ಹಾಸನದ ಜನ, ಪಾಪ ಆ ಓಟಿನ ಬೆಲೆನೂ ಕಡಿಮೆ ಮಾಡಿಬಿಟ್ಟಿಯಲ್ಲ. ತಲೆ ಚಚ್ಕೊತಾ ಇದ್ದಾರೆ ಅಲ್ಲೇ ಜನ, ಇಂತಹ ಮೃಗಕ್ಕೆ ನಾವು ಓಟ್ ಹಾಕ್ಬಿಟ್ಟಿದ್ದೀವಲ್ಲ ಅಂತ. ಛೀ, ಕಷ್ಟ ಅಂತ ಬಂದವರನ್ನು ಬಿಡದೆ ಬಳಸಿಕೊಂಡಂಥ ನಿನಗೆ ಭಯಭಕ್ತಿ ಇದೆಯಾ? ನೀನು ಸಾಚಾನೇ ಆಗಿದ್ರೆ ನಿನಗೆ ನಿಜಕ್ಕೂ ಕೂಡ ಹಾಸನದ ಜನರ ಮೇಲೆ ಒಂದಿಷ್ಟಾದರೂ ಭಯ ಭಕ್ತಿ ಅನ್ನೋದಿದ್ದರೆ ಬಾ, ಎಲ್ಲಿದೆಯಾ ಬಾ, ಬಂದು ವಿಚಾರಣೆಯನ್ನು ಎದುರಿಸು. ನಾನು ತಪ್ಪಿಲ್ಲ, ನಾನು ತಪ್ಪಿತಸ್ಥಲ್ಲ ಅಂತ ಪ್ರೂವ್ ಮಾಡೋಕ್ಕೆ ನಿನ್ನ ಹತ್ರ ದಮ್ಮು ಇಲ್ಲ, ತಾಕತ್ತಿಲ್ಲ. ಯಾಕೆ ಅಂತಂದರೆ ನೀನು ಮಾಡಿರುವಂತಹ ಆ ಘನಘೋರ ಘಟನೆ ಅಥವಾ ಆ ಘನಘೋರ ಅದಕ್ಕೆ ಪದನೇ ಇಲ್ಲ. ಅದಕ್ಕೆ ನಿನಗೆ ಶಿಕ್ಷೆ ಆಗೋದಂತೂ ಗ್ಯಾರಂಟಿ. ಬಂದು ಸರೆಂಡರ್ ಆಗಿ ನ್ಯಾಯಸಮ್ಮತವಾದಂಥ ವಿಚಾರಣೆ ಎದುರಿಸಿ ಶಿಕ್ಷೆಯನ್ನು ಪಡೆದು ಆಮೇಲೆ ಮನಸ್ಸಾಂತರ ಆಗೋದು ಗೊತ್ತಿಲ್ಲ ಏನು ಶಿಕ್ಷೆ. ಇಂಥವ್ರನ್ನ ಹೊರಗಡೆ ಬಿಟ್ಟರೆ ಇನ್ನು ದೇಶ ಎಲ್ಲ ಹಾಳು ಮಾಡಿಬಿಡ್ತಾರೆ. ಸೊ ನಿನಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ, ಹಾಸನದ ಜನರ ಋಣ ಅನ್ನೋದು ಏನಾದರೂ ನಿನ್ನ ತಲೆ ಮೇಲೆ ಇದ್ದರೆ ಬಂದು ಸರೆಂಡರ್ ಮಾಡಿದವರು ಯಾರು ಅನ್ನೋದು ಸ್ಪಷ್ಟವಾಗಿ ನಿನ್ನೆ ದೇವರಾಜೇಗೌಡರು ಹೇಳಿದ್ದಾರೆ. ಅವರೆಲ್ಲ ಇದನ್ನು ಆಡಿಯೋನು ಬಿಡುಗಡೆ ಮಾಡಿದ್ದಾರೆ. ಇದನ್ನು CBI ಕೊಡಬೇಕು. ಇಲ್ಲಿ SIT ಸಂಪೂರ್ಣವಾಗಿ DK ಶಿವಕುಮಾರ್ ಏಜೆಂಟ್ರಂಗೆ ಕೆಲಸ ಮಾಡಲಾಗ್ತದೆ. ಇದರಿಂದ ಅದಕ್ಕೆ ನ್ಯಾಯ ಸಿಗುವುದಿಲ್ಲ. SIT ಒಳಗಿರುವ ಅಧಿಕಾರಿಗಳೆಲ್ಲ ರಾಜ್ಯದವರು,
ಅವರೆಲ್ಲ ಏನು ಡಿ ಕೆ ಶಿವಕುಮಾರ್ ಒಂದು ಕಂಟ್ರೋಲ್ದಾಗಿರೋದ್ರಿಂದ ಮತ್ತು ನೇರವಾಗಿನೇ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೆಸರಲ್ಲಿ ತೆಗಿಬೇಕಂತ ಹೇಳಿದ ಮ್ಯಾಗೆ ಇದು ನಿಶ್ಚಿತವಾಗಿಯೂ ಈ SIT ನಿಂದ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು CBIನೇ ಒಂದೇ ಪರಿಹಾರ. ಅದು ಕೊಡುವುದಿಲ್ಲ ಅಂದ್ರೆ ಅರ್ಥ ಇದನ್ನೇ ಇವರೇ ಮಾಡಿಸಿದ್ದಂಥದ್ದು. ನಾನು ಮೊದಲೇ ಹೇಳಿದ್ದೆ ಈ ಫ್ಯಾಕ್ಟ್ರಿನೇ ಒಂದು ಓಪನ್ ಆಗಿದೆ, ಇನ್ನೊಂದು ಓಪನ್ ಕೆಲವೊಂದು ದಿವಸನಾಗ ಆಗ್ತದೆ. ನೋಡ್ರಿ, ಇದು BJP 14 ನಮ್ಮ ಲೋಕಸಭೆ BJP ಅದಾವು, ಅಲ್ಲೇನು JDSನವ್ರು ಯಾವೂ ಇಲ್ಲ. ಅಬಾಬಾಬಾಬಾಬಾ, ಇದು ಹಿಂದೂ ಹುಲಿ ಅಂದರೆ SIT ಮೇಲೆ ನಂಬಿಕೆ ಇಲ್ಲ, SIT ಇಂದ ನಮ್ಗೆ ನ್ಯಾಯ ಸಿಗಲ್ಲ. ನಿಮಗೇನ್ರಿ ನ್ಯಾಯ ಸಿಗಬೇಕು ಮಿಸ್ಟರ್ ಯತ್ನಾಳ್ ಅವರೇ? ಅದರಿಂದ ನೊಂದಂತಹ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು. ನಿಮಗೆ ನ್ಯಾಯ ಸಿಗಬೇಕು ಅಂದರೆ ಏನು? ನಿಮಗೆ ರಾಜಕೀಯ ನಾಯಕರಿಗೆ ಲಾಭ ಸಿಗಬೇಕಾ? ರಾಜಕೀಯ ನಾಯಕರಿಗೆ ನ್ಯಾಯ ಸಿಗಬೇಕಾ? ಅಂದರೆ ಹೆಣ್ಣುಮಕ್ಕಳು ಶೋಷಣೆಗೆ ಒಳಗಾದಂಥ ಹೆಣ್ಣುಮಕ್ಕಳು ಸಿಡಿಯಿಂದ ಅಥವಾ ಈ ಸಿಡಿಯ ತನಿಖೆಯಿಂದ ನಿಮಗೆ ನ್ಯಾಯ ಸಿಗಬೇಕಾ? ಅಂದರೆ ಹೆಣ್ಮಕ್ಳು ಸಾಯಲಿ, ಹೆಣ್ಮಕ್ಳು ಸಂತ್ರಸ್ತೆಯರು ಏನಾದರೂ ಹಾಳಾಗಿ ಹೋಗಲಿ, ಇದರಿಂದ ನಮಗೆ ನ್ಯಾಯ ಸಿಗಲ್ಲ, SIT ಬೇಡ, CBI ಬೇಕು. ಬಾ ಇದರಲ್ಲೂ ಹೆಣ್ಮಕ್ಕಳ ಮಾನ ಪ್ರಾಣನ ಒತ್ತೆ ಇಟ್ಟು ಇದರಲ್ಲೂ ರಾಜಕೀಯ ಲಾಭ ಪಡ್ಕೊಳ್ಳೋಕೆ ತೊರಿತಿದ್ದೀರ ನೀವು. ಬೇಷ್ ಮೆಚ್ಚಿದೆ ನೀವು. ಅದಕ್ಕೆ ನಿಮಗೆ ಹಿಂದೂ ಹುಲಿ ಅಂತ ಅನ್ನೋದು. ಬಾಯಿ ತೆಗೆದ್ರೆ CD ಫ್ಯಾಕ್ಟ್ರಿ ಐತಿ, CD ಫ್ಯಾಕ್ಟ್ರಿ ಐತಿ ಅಂತಂತೀರಲ್ಲ, ಎಲ್ಲೈತಿ CD ಫ್ಯಾಕ್ಟ್ರಿ? ಬುಟ್ಟ್ಯಾಗ ಹಾವೈತಿ, ಬುಟ್ಟ್ಯಾಗ ಹಾವೈತಿ, ಬಿಡ್ತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಒಡೆ ಸುಟ್ಟಿದ್ರೆ ಯಾರು ನಂಬಲ್ಲ. ಮೈಕ್ ಬಂತಂದ್ರೆ ಚಪ್ಪಾಳೆ ಹೊಡಿಬೇಕಂತೇಳಿ ಹಿಂದೂ ಮುಸ್ಲಿಂ ಅಂತ ಮಾತಾಡ್ತೀರ. ಆದರೆ ನಿಮ್ಮ ಯೋಗ್ಯತೆಗೆ ಇಲ್ಲಿವರೆಗೆ CD ಫ್ಯಾಕ್ಟ್ರಿ ಎಲ್ಲಿದೆ, ಯಾರಾದ್ರ ಹಿಂದೆ ಇದ್ದಾರೆ, ಅದು ಯಾವಾಗ ಹೊರಗೆ ಬರುತ್ತೆ, ಅವ್ರ ಹೆಸರು ಹೇಳಕ್ಕೆ ನಿಮ್ಗೆ ತಾಕತ್ತು ದಮ್ಮಿಲ್ಲ. ಯತ್ನಾಳ್ ಸಾಹೇಬ್ರೆ, ಎಲ್ಲ ಗೊತ್ತಿದ್ದು ಬರೀ ಬಾಯಿ ಮಾತಲ್ಲಿ ಭಾಷಣ ಹೊಡೆದ್ರೆ ಇದರಿಂದ ಲಾಭ ಇಲ್ಲ. ಬೀದಿಯಲ್ಲಿ CD ಫ್ಯಾಕ್ಟ್ರಿ ಬಗ್ಗೆ ಮಾತಾಡ್ತೀರಾ. ಆದರೆ ಈ CD ಫ್ಯಾಕ್ಟ್ರಿಗಳಿಂದ ಈಗ ನೊಂದ ಹೆಣ್ಮಕ್ಳಿಗೆ ಏನಾದರೂ ನ್ಯಾಯ ಸಿಗುತ್ತೇನ್ರಿ ಮಿಸ್ಟರ್ ಯತ್ನಾಳ್ ಅವರೇ? ನಿಮಗೆ ಯಡಿಯೂರಪ್ಪನವ್ರ ಮೇಲೆ ಇರೋ ದ್ವೇಷ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅನ್ನುವಂತಹ ಕೋಪದ ಮೇಲೆ ಪದೇ CD ಇದೆ, ಅವ್ರದ್ದಿದೆ ಅಂತ ಮಾತಾಡ್ತಿದ್ದೀರಲ್ಲ, ಸ್ವಲ್ಪನಾದರೂ ನಿಮಗೆ ಅದು ಇರಬೇಕು. ಉತ್ತರ ಕರ್ನಾಟಕದ ಎಲೆಕ್ಷನ್ ಮೇಲೆ ಇದ್ರ ಪರಿಣಾಮ ಬೀರಲ್ಲ ಅಂತ ಹೇಳ್ತಿರಲ್ಲ, ಪ್ರತಿಯೊಂದು ರಾಜಕೀಯದ ದೃಷ್ಟಿಯಿಂದ ನೋಡ್ತೀರಾ? ಇದು ದಕ್ಷಿಣ ಕರ್ನಾಟಕದಲ್ಲಿ ಆಗಿರೋದು. ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈ ಪ್ರಜ್ವಲ್ ರೇವಣ್ಣ ಕೇಸಿಂದ ಎಫೆಕ್ಟ್ ಆಗುತ್ತೆ, ಉತ್ತರ ಕರ್ನಾಟಕದಲ್ಲಿ ಇದ್ರ ಎಫೆಕ್ಟ್ ಆಗಲ್ಲ. ಅಂದರೆ ನಿಮಗೆ ಎಫೆಕ್ಟ್ ಆಗುವಂಥ ಕೇಸ್ಗಳನ್ನ ಹುಡುಕ್ತೀರಾ? ನೇಹಾ ಕೇಸ್, ಅದ್ಯಾವುದೋ ಕೋತಿ ಮಾಡಿರೋ ಕೆಲಸನ ನೀವು ನಿಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಂಡ್ರಿ. ಆದರೆ ಈ ಕೇಸು ನೂರಾರು ಹೆಣ್ಮಕ್ಕಳ ಜೀವನ, ಪ್ರಾಣ ಮತ್ತು ಅವರ ಮರ್ಯಾದೆನೇ ಹಾಳು ಮಾಡುವಂಥ ಕೇಸ್ಗೆ ನಮ್ಮ ಮೇಲೆ ಅಂತ ಎಫೆಕ್ಟ್ ಬೀಳಲ್ಲ ಅಂತ ಇದನ್ನು ರಾಜಕೀಯದ ದುರ್ಬೀನಿಂದ ನೋಡ್ತೀರಲ್ಲ. ಬಾ BJP ಇದರಿಂದ ಯಾವ ರೀತಿಯಾದಂಥ ತೊಂದರೆ ಇಲ್ಲ ಅಂತ ಹೇಳ್ತಿರಲ್ಲ. ಹೆಣ್ಮಕ್ಕಳ ಮೇಲಿನ ದೌರ್ಜನ್ಯ ನಿಮಗೆ ಲಾಭ ಮತ್ತು ನಷ್ಟದ ಲೆಕ್ಕಾಚಾರನ? ಏನು ಖುಷಿ ರೀ ನಿಮಗೆಲ್ಲ? ಬಾ ಇಂಥ ಕೇಸು ಸಿಗಬೇಕು, ನಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಬೇಕು ಅಂತ ಕಾಯ್ತಾ ಇರ್ತಿರಲ್ಲ. ನಿಮ್ಗೇನು ಸಬ್ಜೆಕ್ಟ್ಲೆಸ್ ನೀವೆಲ್ಲ. ಹಿಂದೂ ಮುಸ್ಲಿಮು ಬಿಟ್ಟರೆ ಇಂಥವು ಕಾಯ್ತಿರ್ತೀರಿ ಹೆಣ್ಮಕ್ಳ ವಿಚಾರ. ಅವನು ದೇಶ ಬಿಟ್ಟು ಪರಾರಿ ಆದ್ನಲ್ಲ, ಅವನು ವಿಕೃತ ಕಾಮಿ, ಅವನ ಕೇಸಲ್ಲೂ ನಿಮಗೆ ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ಕೊಳ್ಳೋದು. ಅವನು ಎಂಥ ವಿಕೃತಿನೋ ಈ ಲಾಭ ಲೆಕ್ಕಾಚಾರ ಹಾಕ್ತಾ ಇದ್ದೀರಲ್ಲ, ನೀವೂ ಕೂಡ ಅಂಥ ವಿಕೃತಿಗಳೇ. ಆ ಒಂದು ವಿಚಾರ ತಿಳ್ಕೊಳ್ಳಿ, ಲೀಡರ್ ಆಗಬೇಕು ಅಂದರೆ ಬರೀ ಭಾಷಣದಿಂದ ಆಗೋದಿಲ್ಲ. ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮಿನಿಸ್ಟ್ರ್ ಆಗಬೇಕು, ನಾನು ಅದಾಗಬೇಕು, ನಾನು ಇದಾಗಬೇಕು. ಹಾಗಾದರೆ CD ಫ್ಯಾಕ್ಟ್ರಿ ಯಾರ್ದು ಹೇಳಿ? ಅದನ್ನು ನಡೆಸ್ತಾ ಇರುವಂಥ ಆ ನಾಲಾಯಕ್ ಯಾರು ಹೇಳಿ? ದಮ್ಮಿದ್ರೆ ಹೇಳಿ ಹೆಣ್ಮಕ್ಳ ಜೀವನಾನ ಮತ್ತು ಅವ್ರ ಪ್ರಾಣನ, ಅವ್ರ ಮಾನನ ಕಾಪಾಡಿ. ಇಲ್ಲ, ನಾನೇನು ಮಾಡಲ್ಲ, ಬರೀ ಬಾಯಿ ಮಾತಿಗೆ ಮಾತಾಡ್ತೀನಿ, ಅದರಲ್ಲೂ ನಾನು ಹಿಂದೂ ಮುಸ್ಲಿಂ ವಿಚಾರ ಇದ್ರೆ ಭಾಳ ಸ್ಟ್ರಾಂಗಾಗಿ ಮಾತಾಡ್ತೀನಿ ಅಂದರೆ ನಿಮ್ಮ ರಾಜಕೀಯ ನೀವು ಮಾತಾಡ್ಕೊಳ್ರಿ. ನಿಮ್ಮ ಮಾತಿಗೂ ನಿಮ್ಮ ಹೇಳಿಕೆಗೂ ಯಾವ ಬೆಲೆನೂ ಇಲ್ಲ. ನೀವು ಕೇಳ್ತಾ ಇದ್ದೀರಾ ಇದು ಘಟನೆ ಯಾವಾಗ ನಡೀತು ಅಂತ ಇನ್ನೂ SIT ಅವರು ರಿಪೋರ್ಟ್ ಕೊಟ್ಟಿಲ್ಲ. ಯಾವ ಟೈಮಲ್ಲಿ ನಡೀತು, ಯಾವ ಡೇಟಲ್ಲಿ ನಡೀತು ಅಂತ. ಅವ್ರದ್ದು ಸರ್ಕಾರ ಐತಲ್ಲ, ಒಂದು 14 ತಿಂಗಳು, ಅವರು ಉತ್ತರ ಕೊಡಬೇಕು. ನಾನು ಸ್ಪಷ್ಟವಾಗಿ ಹೇಳೋದು, ನಮ್ಮ
ಇವಾಗಿನ ಏನು ಹೊಂದಾಣಿಕೆ ಇದೆ ಆ ಹೊಂದಾಣಿಕೆಯಲ್ಲಿ ಅವ್ರು ಗೆದ್ದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಮ್ಮ ಹೊಂದಾಣಿಕೆಯಲ್ಲಿ ಅವ್ರು ಇನ್ನೂ ಗೆದ್ದಿಲ್ಲ, ಗೆದ್ದಿರೋದು ಅವರ ಹೊಂದಾಣಿಕೆಯಲ್ಲಿ. ಅದರಿಂದ ಏನೇ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು. JDS ಅವರು ಈಗಾಗಲೇ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ. JDS ಅವರು ಅವರ ಕ್ರಮ ಏನಿದೆ ತೆಗೆದುಕೊಂಡಿದ್ದಾರೆ. ಮುಂದೆ ಅವರು ಲೀಗಲ್ ಆಗಿ ಕಾನೂನು ಪ್ರಕಾರ ಅವರು NDA ಆಗ್ತಾರಾ ಅಥವಾ JDS ಆಗ್ತಾರಾ ಇದನ್ನ ನಾವು ಲೀಗಲ್ ಆಗಿ ಚೆಕ್ ಮಾಡ್ತೀವಿ. NDAದೇ ಆದ್ರೆ ಓಹೋ, ಸಾಮ್ರಾಟ್ ಅಶೋಕ್ ಅವರು ಅದೇನು ಮಾತು, ಅಬ್ಬಾ ಜೀವನ ಪಾವನ ಆಗೋಯ್ತು ಸರ್. ನಿಮ್ಮಂಥ ವಿಪಕ್ಷ ನಾಯಕನನ್ನು ಪಡೆದಿದ್ದೀವಲ್ಲ ನಾವು ಕರ್ನಾಟಕ ಜನ ಪುಣ್ಯವಂತರು, ನಾವೇ ಧನ್ಯರು. ಅದು ಹೆಂಗೆ ಸರ್? ಪ್ರಜ್ವಲ್ ಗೆದ್ದರೆ 100% ಅಮಾನತು ಅಂದರೆ ಡಿಸ್ಕ್ವಾಲಿಫೈ. ಅದೇ ಪ್ರಜ್ವಲ್ ಸೋತೋಗ್ಬಿಟ್ರೆ BJP ಕ್ವಾಲಿಫೈ ಆಗ್ತಾರಾ? ಗೆದ್ದರೆ ಡಿಸ್ಕ್ವಾಲಿಫೈ ಆಗ್ತಾರೆ, ಸೋತ್ರೆ ಕ್ವಾಲಿಫೈ ಆಗ್ತಾರಾ? ಏನು ಮಾತಂತ ಮಾತಾಡ್ತೀರಾ ಸರ್? ವಿಪಕ್ಷ ನಾಯಕ ಅಂದರೆ ಒಂದು ಜವಾಬ್ದಾರಿ ಇರಬೇಕು. ವಿಪಕ್ಷ ನಾಯಕ ಅಂದರೆ ಶ್ಯಾಡೋ CM ಅಂತ ಅಂತಾರೆ. ಯಾವುದೇ ಪ್ರಕರಣ ಆಗಲಿ ಒಂದು ಆ ಪ್ರಕರಣದ ಗಂಭೀರತೆಯನ್ನು ಅರಿತು ಮಾತಾಡಬೇಕಾಗತ್ತೆ. ಆದರೆ ಅಶೋಕ್ ಸಾಹೇಬರು ಮಾತಾಡ್ತಾ ಇರೋದು ನೋಡಿದ್ರೆ ಒಂದು ಸ್ವಲ್ಪ ಓಮರ್ ಕಡಿಮೆ ಅಂತ ಅನಿಸುತ್ತೆ. ಅಮಾನತು ಮಾಡಿದರೆ ಸಾಕೇನ್ರಿ ಸಾಮ್ರಾಟ್ ಅಶೋಕ್ ಅವರೇ? ಪ್ರಜ್ವಲ್ ರೇವಣ್ಣ ಅನ್ನೋ ಕಾಮಿಗೆ ಘನಘೋರ ಶಿಕ್ಷೆ ಆಗಬೇಕು ಅಂತ ನೀವೆಲ್ಲೇನು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದೀರಾ? ನೀವು BJP ಅವರು ಬೀದಿಗೆ ಬಂದಿದ್ದೀರೇನ್ರಿ ನೀವು? ಅದೇ ಒಬ್ಬ ಬೇರೆ ಧರ್ಮದ ಯುವಕ ಹಿಂಗೆ ಮಾಡಿದ್ದಿದ್ರೆ ಹೆಂಗೆ ಮಾಡ್ತಿದ್ರಿ ನೀವು? ಅದನ್ನು ಹೇಳ್ರಿ, ಏನಾಗ್ತಿತ್ತು ಹೇಳಿ? ಇಡೀ BJP ಪಕ್ಷ ರೋಡಲ್ಲಿ ಹಾಸಿ ಮಲ್ಕತ್ತಿದ್ರಿ. ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಒಂದು ಸಣ್ಣ ಹೋರಾಟ ಮಾಡಲ್ಲ. ಆದರೆ ನಿಮ್ಮ ಹೇಳಿಕೆಗಳು ಮಾತ್ರ ಗನಂದಾರಿ ಹೇಳಿಕೆಗಳು. ಅವ್ರ ಸರ್ಕಾರ ಇದ್ದಾಗ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಕೇಳಿದ್ರಿ. ಹೌದು, ಕಾಂಗ್ರೆಸ್ ಅವ್ರದ್ದು ವೇಸ್ಟ್ ಸರ್ಕಾರ, ಉಡಾಫೆ ಸರ್ಕಾರ, ನಾಲಾಯಕ್ ಗೌರ್ಮೆಂಟು, ನರಸತ್ತ ಸರ್ಕಾರ ಅಂತಲೇ ಇಟ್ಕೊಳ್ಳೋಣ. ಆದರೆ ನೀವು 40 ವಿತ್ ಡಿಫ್ರೆನ್ಸ್ ಅಲ್ವಾ? ನಮಸ್ತೆ ಸದಾ ವತ್ಸಲೆ ಅಂತ ಹೇಳೋ ಪಾರ್ಟಿ ಅಲ್ವಾ ನೀವು? ನೀವೇನು ಕಡ್ದು ಗುಡ್ಡೆ ಹಾಕಿದ್ರೆ ಸ್ವಲ್ಪ ಬಾಯ್ಬಿಟ್ಟು ಹೇಳ್ಬೋದಲ್ಲ ಮಿಸ್ಟರ್ ಸಾಮ್ರಾಟ್ ಅಶೋಕ್ ಸಾಹೇಬ್ರೆ? ನೀವು ವಿಪಕ್ಷ ನಾಯಕರು, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಬರೀ ಸುದ್ದಿಗೋಷ್ಠಿ ಮಾಡಿ ರಾಜಕೀಯವಾಗಿ ಯಾರು ಲಾಭ ಪಡ್ಕೊಳ್ತಾ ಇದ್ದಾರೆ ಅನ್ನೋದನ್ನೇ ಮಾತಾಡ್ತೀರಾ ಅಂದರೆ ಕಾಮನ್ ಸೆನ್ಸ್ ತುಂಬ ವರ್ಕೌಟ್ ಆಗ್ತಾ ಇದೆ. ಹಾಸನದಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ದಿಲ್ಲಿಗೆ ಅಂತ ಇಟ್ಕೊಳ್ಳೋಣ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಳಿಸ್ಕೊಟ್ರು ಕಾಂಗ್ರೆಸ್ ಸರ್ಕಾರ. ಹಾಗಾದರೆ ಪಾಸ್ಪೋರ್ಟು ವೀಸಾ ಇದ್ಯಾವುದನ್ನು ಚೆಕ್ ಮಾಡಿದೆ ಅದು ಹೆಂಗೆ BJP ಸರ್ಕಾರ ಕಳಿಸ್ಬಿಡ್ತು? ಹಾಗಾದರೆ ನಿಮ್ದೇನೂ ಜವಾಬ್ದಾರಿನೇ ಇಲ್ವಾ? ಅದೇ ಕೆಲಸನ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದರೆ ನೀವು ಸುಮ್ಮನೆ ಇರ್ತಾ ಇದ್ರಾ? ಹಾಗಾದರೆ ನಿಮ್ದೊಂದು ಟ್ರೆಂಡ್ ಇದೆ ಬಿಡಿ, ಮಾಡುವಂಥ ಅನಾಚಾರಗಳು, ಅಕ್ರಮಗಳು, ಭ್ರಷ್ಟಾಚಾರಗಳಿಗೆ ನಿಮ್ಮ ಹತ್ರ ಒಂದು ದೊಡ್ಡ ವಾಷಿಂಗ್ ಮಷಿನ್ ಇದೆ ನಿಮ್ಮ BJP ಪಾರ್ಟಿಯಲ್ಲಿ. ಆ ವಾಷಿಂಗ್ ಮಷಿನ್ನಲ್ಲಿ ಯಾರಾದರೂ ಭ್ರಷ್ಟಾಚಾರಿಗಳನ್ನ ಒಳಗಾಕ್ಬಿಟ್ರೆ ಅವರು ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ವಾಶ್ ಆಗಿ ಹೊರಗಡೆ ಬಂದು ಬಿಡ್ತಾರೆ. ಆಗ ಅವರು ಸಜ್ಜನರು ಮತ್ತು ತುಂಬ ಒಳ್ಳೆಯ ಜನ ಆಗ್ಬಿಡ್ತಾರೆ. ಹಾಗೇನಾದರೂ ಪ್ರಜ್ವಲ್ ರೇವಣ್ಣ ಅವ್ರನ್ನ ನಿಮ್ಮ BJPಯ ವಾಷಿಂಗ್ ಮಷಿನ್ ಒಳಗಡೆ ಹಾಕಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಒಂದಂತೂ ನೆನಪಿಟ್ಕೊಳ್ಳಿ, ಯಾರ್ಯಾರು ನೀವು ರಾಜಕೀಯ ಮಾಡ್ತಾ ಇದ್ದೀರೋ ಈ ವಿಚಾರದಲ್ಲಿ ಹೆಣ್ಮಕ್ಳ ಶಾಪ ಅಂತೂ ಯಾರನ್ನೂ ಸುಮ್ಮನೆ ಬಿಡಲ್ಲ. ಸೊ ಹೆಣ್ಮಕ್ಳ ಶಾಪ ನಿಮಗೆ ತಟ್ಟಬಾರ್ದು ಅಂದರೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದರೆ ಒಳ್ಳೇದಂತ ಅನಿಸುತ್ತೆ. ಹೌದಾ? ನಮ್ ಬ್ರದರ್ ಹೇಳಿದ್ರ? ಅಚ್ಚ ನಮ್ ಬ್ರದರ್ ಹೇಳಿದ್ರು. ನಮ್ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಲ್ಲ. ಅಲ್ಲಿ ಸೆಂಟ್ರಲ್ ಇಂದ ತಗೊಳ್ಳಿ, ಯಾರು ಕಳ್ಸವ್ರೆ, ಯಾರು ಮಾಡೋರೆ, ಏನು ಅಂತ. ನನಗೆ ತಲೆಕೆಟ್ಟಿದ್ಯ? ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತಿದ್ವಿ ನಾನು. ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವ್ದೋ ಒಂದು ತೋಟದಲ್ಲಿ ಮಾಡೋದು, ಇನ್ನೊಂದ್ ಕಡೆ ಮಾಡೋದು ನನ್ಗೇನು ಅವಶ್ಯಕತೆ ಇಲ್ಲ, ಅವ್ರಿಗೆ ಅವಶ್ಯಕತೆ ಇದೆ. ಯಾರು ಈಗ ಅವ್ನು ಹುಡುಗ ಹೇಳೋನಲ್ಲ ನಾನು BJP ಅವ್ರು ಕೊಟ್ಟೆ ಅಂತ. ಇನ್ನೊಂದ್ ಕಡೆ ಅವ್ನು ಯಾರೋ ಅಡ್ವೊಕೇಟ್ ಹೇಳಿದಾರಲ್ಲ, ನಾನು ಕುಮಾರಣ್ಣನ ಬಗ್ಗೆ ನನ್ಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ, ಆದ್ರೂ ಕೂಡ ಏನು ಹೇಳಿದಾರಲ್ಲ. ಅಬಾ DK ಸಾಹೇಬ್ ಸಾರ್, ತಲೆ ಕೆಟ್ಟಿರೋದು ಕುಮಾರಸ್ವಾಮಿ ಅವ್ರಿಗೆಲ್ಲ, ನಮಗೆ ಈ ಹೆಣ್ಮಕ್ಕಳ ವಿಚಾರದಲ್ಲೂ ಇಂತಹ ಬರ್ಬಾದ ರಾಜಕೀಯ ನೋಡ್ತಾ ಇದ್ದೀವಲ್ಲ, ಇಂತಹ ಒಂದು ಹಣೆ ಬರಹ ನಮಗೆ ಬರೆದಿದ್ದೀರಲ್ವಾ, ಅದಕ್ಕೆ ನಮಗೆ ತಲೆ ಕೆಟ್ಟಿರೋದು. ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿ ಅನ್ನೋದನ್ನು ಮರೆತು ಬಿಟ್ಟಿದ್ದೀರಿ ಅಂತ ಅನಿಸುತ್ತೆ. ನಿಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತಲೂ ಮರ್ತೋಗಿದ್ದೀರಿ ಅಂತ ಅನಿಸುತ್ತೆ. ಅಲ್ಲ ಸರ್, ಬೇಡ ಬ್ರದರ್ ಅಂದರೂ ಕೂಡ ಬಿಡದೆ ಆ ಕಾಮುಕ ಹೆಣ್ಮಕ್ಳನ್ನ ಅಟ್ಟಾಡಿಸ್ಕೊಂಡು ತನ್ನ ಕಾಮಚಟನ ತೀರಿಸ್ಕೊಂಡಲ್ಲ, ಅದರಲ್ಲೂ ನೀವು ರಾಜಕೀಯ ಬೆರೆಸಿ ಒಂದು ದ್ವೇಷದ ವ್ಯಂಗ್ಯದ ಮಾತುಗಳನ್ನು ಮಾತಾಡ್ತಾ ಇರೋದನ್ನು ನೋಡಿದರೆ ವಿತ್ ಡ್ಯೂ ರೆಸ್ಪೆಕ್ಟ್ DK ಸಾಹೇಬ್ರೆ, ವ್ಯಂಗ್ಯ ಮಾಡೋದಕ್ಕೂ ಒಂದು ಮಿತಿ ಇರಬೇಕು.
ಯಾಕೆಂದರೆ ವಿಷಯದ ಸೂಕ್ಷ್ಮತೆ ಮತ್ತು ಗಾಂಭೀರ್ಯತೆ ಅಷ್ಟಿದೆ. ಅದರಲ್ಲೂ ನೀವು ರಾಜಕೀಯ ಮಾಡಿಕೊಂಡು ವ್ಯಂಗ್ಯ ಮಾಡಿಕೊಂಡು ಇದು ಫ್ಯಾಮಿಲಿ ಫೈಟ್ ಥರ ನಡೆಸ್ತಾ ಇದ್ದೀರಲ್ಲ. ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಫ್ಯಾಮಿಲಿ ಫೈಟಾ ಸರ್ ಇದು? ಇದು ಹೆಣ್ಮಕ್ಕಳ ವಿಚಾರ ಅಲ್ವಾ? ಇದು ನಿಮ್ಮ ರಾಜಕೀಯವಾದಂತಹ ಇದೇನು ಟಗ್ ಆಫ್ ವಾರ ಇದು? ಅದಕ್ಕೆ ವಿಷಯ ಹೆಣ್ಮಕ್ಕಳ ಜೀವನನ, ಅಂದರೆ ಇಲ್ಲಿ ಸಬ್ಜೆಕ್ಟ್ ಹೆಣ್ಮಕ್ಕಳ ಜೀವನ, ಫೈಟ್ ಬಿಟ್ವೀನ್ ಕುಮಾರಸ್ವಾಮಿ ಆ್ಯಂಡ್ ಡಿ ಕೆ ಶಿವಕುಮಾರ್. ಇದು ನಿಮ್ಮ ಪರ್ಸ್ನಲ್ ಫೈಟಾ? ಇದು ಹೆಣ್ಮಕ್ಕಳ ಜೀವನದ ಪ್ರಶ್ನೆ ಅಲ್ವಾ? ನಾಳೆ ದಿನ ಆ ಹೆಣ್ಮಕ್ಳಿಗೆ ಏನಾದರೂ ಆದರೆ ಡಿ ಕೆ ಸಾಹೇಬ್ರೆ, ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು? ನೀವಾಗಲ್ವಾ? ರಾಜ್ಯದ ಜನ ನಿಮ್ಮನ್ನು ಕೇಳಲ್ವಾ? ಆಮೇಲೆ ಅದೇನ್ರಿ ಅದು ಭಾಷೆ? ನಿಮ್ಮನ್ನು ಎಲ್ಲರೂ ಟ್ರಬಲ್ ಶೂಟರ್ ಅಂತ ಅಂತಾರೆ, ಆದರೆ ಇದರಲ್ಲಿ ನೀವೇ ಟ್ರಬಲ್ಗೆ ಒಳಗಾಗುವಂಥ ಸೂಚನೆಗಳು ಕಂಡು ಬರ್ತಾ ಇದೆಯಲ್ಲ. ಸೊ ಇದೇನಾ ಹ್ಯಾಂಡಲ್ ಮಾಡುವಂತಹ ರೀತಿ? ಇನ್ನೂ ಇಂಥ ವಿಚಾರ ಬಂದಾಗ ನೀವು ಫೋನ್ ಮಾಡಿರ್ಬೋದು, ವಿಷಯದ ಗಂಭೀರತೆಯನ್ನು ನೀವು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಎಲ್ಲಿಗೆ ಬಂದು ನಿಂತಿದೆ ಇದು? ಇದು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಹೀರೋ, ಪ್ರೊಡ್ಯೂಸರು, ಡೈರೆಕ್ಟರು, ನಾಯಕ, ಮಹಾನಾಯಕ, ಅಧಿನಾಯಕ, ವಿಲನ್ನು, ಈ ಥರ ಸಿನಿಮಾದ ಶೂಟಿಂಗ್ ಸೆಟ್ನಲ್ಲಿ ಆಗಬಹುದಾದಂಥ ವಿಚಾರಗಳು ಈ ಹೆಣ್ಣುಮಕ್ಕಳ ದೌರ್ಜನ್ಯಗೊಳಗಾದಂಥ ಕೇಸ್ನಲ್ಲಿ ಆಗ್ತಾ ಇದೆ ಅಂದರೆ ಅದಕ್ಕೆಲ್ಲ ನೀವು ಇದನ್ನು ಬಳಸ್ಕೊಳ್ತಿದ್ದೀರಾ ಅಂತಂದರೆ ನಿಮ್ಮಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಹೇಳಿ? ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ಹೇಳ್ತಾ ಇದ್ದೀನಿ. ಹೆಣ್ಮಕ್ಕಳ ವಿಚಾರದಲ್ಲಿ ರಾಜಕೀಯದ ಮಾತುಗಳನ್ನು ಅವರೂ ಮಾತಾಡ್ತಾ ಇದ್ದಾರೆ, ನೀವು ಮಾತಾಡ್ತಾ ಇದ್ದೀರಾ. ಇದರಿಂದ ನಿಮ್ಮ ಲಾಭ ನಷ್ಟದ ಲೆಕ್ಕಾಚಾರ ನೀವು ಹಾಕ್ತಾ ಇದ್ದೀರಾ. ಇದರಲ್ಲಿ ನಿಜವಾಗಲೂ ಸಂತ್ರಸ್ತೆಯರು ಯಾರು ನಿಮ್ಮನ್ನು ಯಾಕೆ ನಂಬ್ತಾ ಇಲ್ಲ? ಡಿ ಕೆ ಶಿವಕುಮಾರ್ ಅವರೇ, ಯಾಕೆ ಅವರು ಹೊರಗಡೆ ಬರ್ತಾ ಇಲ್ಲ? ಯಾಕೆ ಅವರು SIT ಮುಂದೆ ಬಂದು ನಮಗೆ ಈ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾ ಇಲ್ಲ? ಯಾಕಂದರೆ ಅವ್ರಿಗೆ ಗೊತ್ತು ನೀವೆಲ್ಲ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತೀರಾ ಅಂತ. ನಾನು ಎಲ್ಲ ಪಾರ್ಟಿಗಳಿಗೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್, BJP, JDS ಎಲ್ಲ ಪಾರ್ಟಿಗಳು ಕೂಡ ನಿಮ್ಮ ರಾಜಕೀಯವಾಗಿ ಹೇಗೆ ಇದನ್ನು ಬಳಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಿ ಹೊರತು ನಿಜವಾಗ್ಲೂ ಸಂತ್ರಸ್ತರಿಗೆ ಯಾವ ರೀತಿ ನಮ್ಮಿಂದ ಸಹಾಯ ಆಗುತ್ತೆ ಅನ್ನೋದನ್ನು ನೀವು ಯಾರೂ ಮಾಡ್ತಾ ಇಲ್ಲ. ಹಳ್ಳ ಹಿಡಿಸ್ಬಿಟ್ಟಿದ್ದೀರಾ, ಗಬ್ಬು ಎಬ್ಬಿಸ್ಬಿಟ್ಟಿದ್ದೀರಾ. ಹಾಗಾಗಿ ನಿಮ್ಮ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಈ ರಾಜ್ಯದ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಯಾಕೆ ಅಂದರೆ ಅಯ್ಯೋ ನನಗೆ ಅನ್ಯಾಯ ಆಗಿದೆ, ನನಗೊಂದು ಸರ್ಕಾರ ಇದೆ, ಆ ಸರ್ಕಾರದಿಂದ ನನಗೆ ನ್ಯಾಯ ಸಿಗುತ್ತೆ ಅಂತ ಯಾವುದಾದ್ರೂ ಹೆಣ್ಣುಮಕ್ಕಳು ನಿಮ್ಮ ಮನೆ ಬಾಗಿಲಿಗೆ, ಸರ್ಕಾರದ ಬಾಗಿಲಿಗೆ ಬಂದು ಹೇಳೋದಕ್ಕೆ ಈಗ ಹೆದರ್ತಾ ಇದ್ದಾರೆ. ಬಿಕಾಸ್ ದಟ್ ಈಸ್ ಕಂಟೆಂಟ್ ಫಾರ್ ಯು. ನಿಮ್ಮ ರಾಜಕೀಯವಾದಂತಹ ತೆವಲುಗಳಿಗೆ ಇದು ಒಂದು ರೀತಿಯಾದಂಥ ಕಂಟೆಂಟ್. ಇದನ್ನು ನೀವು ಸಬ್ಜೆಕ್ಟ್ ಆಗಿ ಬಳಸ್ಕೊಳ್ತೀರಾ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಇವರು, ನಿಮ್ಮ ಬೆನ್ನು ಅವ್ರು ಕೆರ್ತಾರೆ, ಅವ್ರ ಬೆನ್ನು ನೀವು ಕೆರೀರಿ. ಸೊ ಇದೇನಾ ನಿಮ್ಮಿಂದ ನಾವು ಬಯಸಿರೋದು? ನಾರಿ ಶಕ್ತಿ ಯೋಜನೆ ಯಾರಿಗೆ ಶಕ್ತಿ ರೀ? ಶಕ್ತಿನ ಬಲಹೀನತೆ ಮಾಡಿ ರಾಜಕೀಯ ಮಾಡ್ತಾ ಇದ್ದೀರಾ. ದಯವಿಟ್ಟು ಇದು ಒಂದು ಮಾನಭಂಗ ಕೇಸ್. ಸೀರಿಯಸ್ ಆಗಿ ಆ ಪ್ರಜ್ವಲ್ ರೇವಣ್ಣ ಎಲ್ಲಿ ಅಡಗಿದಾನೆ ಎಳ್ಕೊಂಡು ಬಂದು ಫಸ್ಟು ಅವನ ಬಾಯಿ ಬಿಡಿಸಿ. ಅದನ್ನು ಬಿಟ್ಟು ನೀನು ನಾಯಕನ, ನೀನು ಮಹಾನಾಯಕನ, ನೀನು ದುರಂತ ನಾಯಕನ, ನೀನು ವಿಲನ್ನ, ಈ ಒಂದು ಏನು ಫ್ಯಾಮಿಲಿ ಫೈಟ್ನ ಇಲ್ಲಿಗೆ ಸ್ಟಾಪ್ ಮಾಡಿದರೆ ತುಂಬ ಒಳ್ಳೆಯದು. ಇವನ್ನ ಇಟ್ಕೊಂಡು ಒಕ್ಕಲಿಗರ ನಾಯಕತ್ವ ಪಡೆಯೋದಿದೆಯಲ್ಲ, ಅದೆಲ್ಲ ಭ್ರಮೆ. ಈ ವಿಷಯಗಳನ್ನು ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಒಕ್ಕಲಿಗರ ನಾಯಕತ್ವ ಆಗಲಿ, ನಾಯಕತ್ವದ ಹಿನ್ನೆಲೆನೇ ಇಲ್ಲ ಅವರಿಗೆ. ಆ ಸಂಸ್ಕೃತಿ ಬಂದವರೇ ಅಲ್ಲ. ಅದರಿಂದ ನಾನೀಗ ಹೆಚ್ಚಿಗೆ ಮಾತಾಡಿದ್ರೆ, ನಿನ್ನೆ ದಿನ ನಾನು ರಾಯಚೂರಿನಲ್ಲಿ ಸಿನಿಮಾ ಪ್ರೊಡ್ಯೂಸರು, ಡೈರೆಕ್ಟ್ರು, ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತೇಳಿ ಇತ್ತೀಚೆಗೆ ಸಿನಿಮಾಗಳು ಹಾಗೇ ಇದೆ ಬರ್ತಾ ಇರ್ತಕ್ಕಂಥ. ಪ್ರೊಡ್ಯೂಸರ್ ಅವರೇ ಇರ್ತಾರೆ, ಡೈರೆಕ್ಟ್ರು ಅವರೇ ಇರ್ತಾರೆ, ಹೀರೋನು ಅವರೇ ಇರ್ತಾರೆ, ಸ್ಟೋರಿ ರೈಟ್ರು ಅವರೇ ಇರ್ತಾರೆ ಇತ್ತೀಚೆಗೆ ಸಿನಿಮಾದಲ್ಲಿ. ಹೌದಪ್ಪ, ನಾನು ಡೈರೆಕ್ಟ್ರು ಇದ್ದರೆ, ಪ್ರೊಡ್ಯೂಸರು ಆಗ್ತಾರೆ, ಮಾಡಿದ್ದೀನಿ ಸಿನಿಮಾದಲ್ಲಿ, ಆ್ಯಕ್ಟಿಂಗ್ ಮಾಡಿಲ್ಲ. ಕತೆ ಮಾಡಬೇಕಾದ್ರೆ ಕೂತು ಕತೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಬ್ರದರ್ ಕುಮಾರಸ್ವಾಮಿ ಅವರೇ, ಏನು ಸಾರ್ ಇದು? ನಿಮ್ಮದೊಂದು ಹೆಂಗರಳು, ಹೆಣ್ಮಕ್ಕಳ ವಿಚಾರದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ನಡೆದುಕೊಳ್ಳೋರು. ಅಫ್ಕೋರ್ಸ್ ಕರ್ನಾಟಕದ ಹೆಣ್ಮಕ್ಕಳು HD ಕುಮಾರಸ್ವಾಮಿ ಅವರಂದರೆ ಒಂದು ವಿಶೇಷವಾದಂಥ ಪ್ರೀತಿ ಇತ್ತು. ಆದರೆ ಇನ್ಮೇಲೆ ಅದು ಇರಲ್ವೇನೋ ಸರ್? ಯಾಕೆ ಅಂದರೆ ಇತ್ತೀಚೆಗೆ ನೀವು ಸೂಕ್ಷ್ಮತೆ ಬಿಟ್ಟು ಹೆಣ್ಮಕ್ಕಳ ವಿಚಾರದಲ್ಲಿ ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡ್ತಾ ಇದ್ದರೆ
ನಾನು ತುಂಬ ರೆಸ್ಪೆಕ್ಟ್ ನೀವಂದರೆ. ಯಾಕೆ ಅಂತಂದರೆ ಇರೋ ರಾಜಕಾರಣಿಗಳಲ್ಲಿ ಒಂದು ಸ್ವಲ್ಪ ಸೆನ್ಸಿಬಲ್ ಅಂತ ನನ್ನ ಅನಿಸಿಕೆ. ಆದರೆ ಇತ್ತೀಚೆಗೆ ನೀವು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡಿದರೆ, ಐ ಆಮ್ ಸಾರಿ ಟು ಸೇ ದಿಸ್ ಮಿಸ್ಟರ್ ಕುಮಾರಸ್ವಾಮಿ ಬ್ರದರ್, ನಿಮ್ಮ ಮಾತುಗಳು, ನಿಮ್ಮ ಒಂದು ಹೇಳಿಕೆಗಳು ಹೆಣ್ಮಕ್ಕಳ ಘನತೆ ಮಾನ ಕಾಪಾಡ್ತಾ ಇದ್ದಾವ ಅಥವಾ ಇನ್ಯಾರನ್ನೋ ಸೇಫ್ ಮಾಡೋದಕ್ಕೆ ಸೇಫ್ಗೆ ಮಾಡ್ತಾ ಇದ್ದೀರಾ ಅಂತ ಅನ್ಸಕ್ಕೆ ಶುರುವಾಗಿದೆ. ವಿರೋಧಿಗಳನ್ನ ನಿಮ್ಮನ್ನು ಟೀಕೆ ಮಾಡೋದಕ್ಕೂ ಮತ್ತು ನೀವು ಮಾತಾಡ್ತಾ ಇರೋದಕ್ಕೂ ಒಳ್ಳೆ ತಾಳಮೇಳ ಇದ್ದಂಗಿದೆ. ಅದಕ್ಕೆ ನಿಮ್ಮನ್ನು ಹಿಟ್ ಆ್ಯಂಡ್ ರನ್ ಕುಮಾರಸ್ವಾಮಿ ಅಂತ ಅಂತಾರೋ ಏನೋ ನಂಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರೇ, ನಿಮ್ಮ ರಾಜಕೀಯ ಜೀವನದಲ್ಲಿ ಯಾವುದಾದ್ರೂ ಒಂದು ವಿಷಯನ ಒಂದು ತಾರ್ಕಿಕ ಅಂತ್ಯ ಕಾಣಿಸಿದರೆ ಹೇಳಿ. ನಾನು ಕೇಳ್ತಾ ಇಲ್ಲ ಸರ್, ಇದೆಲ್ಲ ರಾಜಕೀಯ ನಾಯಕರು ಕೇಳ್ತಾ ಇದ್ದಾರೆ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ಯಾವುದನ್ನು ಎಲ್ಲೆಲ್ಲಿಗೆ ತಂದು ನಿಲ್ಲಿಸಿದ್ದೀರಾ ನೋಡಿ. ಇದು ಪ್ರಜ್ವಲ್ ರೇವಣ್ಣ ಕೇಸ್ ಇಡೀ ಪ್ರಪಂಚದಲ್ಲೇ ದೊಡ್ಡ ಸುದ್ದಿ ಆಗಿದೆ. ಹಾಸನದಲ್ಲಿ ಅಲ್ಲಿ ಇಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ. ಇಡೀ JDS ಪಾರ್ಟಿಯ ಕಾರ್ಯಕರ್ತರು ಒಂಥರ ಸ್ಥೈರ್ಯವನ್ನು ಕಳೆದುಕೊಂಡಿರುವಂತಹ ಒಂದು ಘಟನೆ ಇದು. ಇದರಲ್ಲಿ ರಾಜಕೀಯ ಬೇಕಾ ನಿಮಗೆ? ಇದರಲ್ಲಿ ಕುಟುಂಬದ ವ್ಯಾಮೋಹ ಬೇಕಾ ನಿಮಗೆ ಕುಮಾರಸ್ವಾಮಿ ಅವರೇ? ಅದೆಷ್ಟು ಹೆಣ್ಮಕ್ಳ ಮಾನಭಂಗ ಆಗಿದೆ ಹೇಳಿ. ನಿಮಗೆ ಗೊತ್ತಿರುವಂಥ ಹೆಣ್ಮಕ್ಳೇ ಭಾಳ ಜನ ಇದ್ದಾರೆ. ಯಾಕಂದ್ರೆ ಹಾಸನದಲ್ಲಿ ಓಡಾಡ್ಕೊಂಡಿರೋರು, ಹಾಸನದಲ್ಲಿ ಇರುವಂಥ ಹೆಣ್ಮಕ್ಳು ಭಾಳಷ್ಟು ಜನ ಇದ್ದಾರೆ. ಅವ್ರ ಕುಟುಂಬಗಳು ನಿಮಗೆ ಗೊತ್ತು. ಅವೆಲ್ಲ ನುಚ್ಚು ನೂರಾಗಿ ಬೀದಿಗೆ ಬರುವಂಥ ಪರಿಸ್ಥಿತಿಗೆ ಬಂದಿದೆ. ಅದರಲ್ಲೂ ಇದರಲ್ಲಿ ಜಾತಿ ತಗೊಂಡು ಬರ್ತೀರಲ್ಲ ನೀವು. ಹೆಣ್ಮಕ್ಳನ್ನ ಜಾತಿ ಧರ್ಮ ಬೇರೆ ಬೇರೆ ವಿಚಾರದಲ್ಲಿ ಕಟ್ಟಾಕಕ್ಕಾಗ್ತಾರಾ? ಆಗುತ್ತಾ? ಜಾತಿ ಧರ್ಮವನ್ನು ಮೀರಿದ್ದು ಕುಮಾರಸ್ವಾಮಿ ಅವರೇ ಇವತ್ತು ತಾಯಂದಿರ ದಿನ ಕಣ್ರಿ. ಆ ತಾಯಂದಿರು ಅದು ಹೆಂಗ್ರಿ ಇದ್ದಾರೆ, ಸ್ವಲ್ಪ ಯೋಚನೆ ಮಾಡಿದ್ದೀರಾ? ಇದರಲ್ಲೂ ಜಾತಿ ವಿಚಾರ ತರ್ತೀರಾ, ಇದರಲ್ಲೂ ನಾಟಕದ ಥರ ಒಳ್ಳೆಯ ಸಿನಿಮಾ ಥರ ನಾಯಕ ಅಧಿನಾಯಕ ಮಹಾನಾಯಕ ಅಂತ ನೀವು ರಾಜಕೀಯವಾಗಿ ಮಾತಾಡ್ತಿರೋದನ್ನು ನೋಡಿದ್ರೆ ನನಗಂತೂ ತುಂಬ 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 ಬೇಜಾರಾಗ್ತದೆ. ಯಾಕಂದರೆ ಅವರ ಸೆನ್ಸಿಬಲ್ ಪೊಲಿಟಿಷಿಯನ್, ಬಟ್ ತುಂಬ ಸೆನ್ಸಿಬಲ್ಲಾಗಿ ಮಾತಾಡೋವಂಥ ವಿಚಾರದಲ್ಲಿ ನೀವು ಜಾತಿ ರಾಜಕೀಯ ತಗೊಂಡು ಬಂದು ಏನು ಸಾರ್ ಇದೆಲ್ಲ? ಯಾಕೆ ಜಾತಿ ಶೀಲ್ಡ್ ಹಾಕ್ಕೊಂಡು ಕೂತ್ರೆ ನ್ಯಾಯ ಸಿಗುತ್ತೇನ್ರಿ ಸರ್? ಇನ್ಯಾವ ಲೆವೆಲ್ವರೆಗೂ ಹೋಗ್ತೀರಾ ಹೇಳಿ ಸರ್? ಇಂಥ ಸೂಕ್ಷ್ಮ ವಿಚಾರದಲ್ಲೂ ಒಳ್ಳೆ ಸಿನಿಮಾಗೆ ಕಂಪೇರ್ ಮಾಡಿಕೊಂಡು ಒಬ್ರಿಗೊಬ್ರು ನೀವು DK ಶಿವಕುಮಾರ್ ಅವರು ಬೈದಾಡ್ಕೊಳ್ತಾ ಇದ್ದೀರಲ್ಲ, ಸ್ವಲ್ಪ ಆದರೂ ಸೆನ್ಸ್ ಇಟ್ಕೋಬೇಕು ಸರ್. ಐ ಆಮ್ ಸಾರಿ, ನಾನು ಇದೆಲ್ಲ ಹೇಳೋದಕ್ಕೆ ನನಗೆ ಮನಸ್ಸಿಲ್ಲ, ಬಟ್ ಯಾರಾದರೂ ಮಾತಾಡಬೇಕಲ್ಲ ಸರ್, ಯಾರಾದರೂ ಒಬ್ರು ಮಾತಾಡಬೇಕಲ್ಲ ಸರ್. ಒಬ್ಬರು ಅವ್ರ ಪರ, ಒಬ್ರು ಇವ್ರ ಪರ, ಒಬ್ರು ಅವ್ರ ಪರ, ಒಬ್ರು DK ಶಿವಕುಮಾರ್ ಪರ, ಒಬ್ರು ಕುಮಾರಸ್ವಾಮಿ ಅವ್ರ ಪರ, ಒಬ್ರು ಕಾಂಗ್ರೆಸ್ ಪರ, ಒಬ್ರು JDS ಪರ, ಒಬ್ರು BJP ಪರ, ಎಲ್ಲ ಪರಪರವಾಗೇ ಮಾತಾಡ್ತಾ ಇದ್ರೆ ಹೆಣ್ಮಕ್ಳ ಪರ ಯಾರು ಮಾತಾಡ್ತಾರೆ ಸರ್? ಸ್ವಲ್ಪ ಆ ಹೆಣ್ಮಕ್ಳ ಜೀವನ ನೋಡಿ, ಅವ್ರು ಬೀದಿಗೆ ಬರ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿ. SIT ತನಿಖೆ ಸರಿ ಇಲ್ಲ, ನ್ಯಾಯ ಸಿಗಲ್ಲ ಅಂದರೆ ಏನು ನ್ಯಾಯ ಬೇಕು ಹೇಳಿ ನಿಮಗೆ? ಪ್ರಜ್ವಲ್ ರೇವಣ್ಣನ ಸೇಫ್ ಗಾರ್ಡ್ ಮಾಡೋ ನ್ಯಾಯ ಬೇಕಾ, ಅಥವಾ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿರುವಂಥ ಅಷ್ಟೂ ಜನನ ಹೊರಗಡೆ ತರುವಂಥ ನ್ಯಾಯ ಬೇಕಾ? ಏನು ನ್ಯಾಯ ಬೇಕು ಹೇಳಿ ನಿಮಗೆ? ಯಾವ ಥರ ನ್ಯಾಯ ಬೇಕು ಹೇಳಿ ನಿಮಗೆ? ಇನ್ನೂ ಆರೋಪ ಸಾಬೀತಾಗ ಭಾಳಷ್ಟು ಜನ JDS ಕಾರ್ಯಕರ್ತರು ಅಥವಾ JDS ಕಾರ್ಯಕರ್ತರಲ್ಲ, JDSನ MLAಗಳು, ಮಾಜಿ MLAಗಳು, ಮಾಜಿ ಮಿನಿಸ್ಟರ್ಗಳು ಮಾತಾಡ್ತಿರೋದನ್ನು ನಾನು ನೋಡಿದೆ. ತನಿಖೆ ಆಗಲಿ, ತನಿಖೆ ಆದಮೇಲೆ ಸಾಬೀತಾದಮೇಲೆ ಆಮೇಲೆ ಮಾತಾಡೋಣ ಅಂತ. SIT ಇದನ್ನು ಅವ್ರನ್ನ ಫಿಕ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದೆ, ಇವ್ರನ್ನ ಫಿಕ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದೆ. ಇಷ್ಟೆಲ್ಲ ಆದಮೇಲೂ ಇನ್ನೂ ತನಿಖೆ ಮಾಡಿ ವಿಚಾರಣೆಯನ್ನು ಮಾಡಬೇಕಾದಂಥ ಘಟನೆನಾ ಇದು? ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಬೇಡ? ಅದೇ ನಿಮ್ಮ ಮನೇಲಿರೋ ಹೆಣ್ಮಕ್ಳಿಗಾದ್ರೆ ನೀವು ಹಿಂಗೆ ಮಾತಾಡ್ತಿದ್ರ ಹೇಳಿ? ನಾನು ಜಸ್ಟ್ ಆಸ್ಕಿಂಗ್. ಸೋ ಕಾಲ್ಡ್ ಮಾಜಿ ಮಿನಿಸ್ಟರ್ಸ್ ಆಫ್ JDS ಆ್ಯಂಡ್ MLAಗಳು ನೀವೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮನೆ ಹೆಣ್ಮಕ್ಳಿಗೆ ಹಿಂಗೆ ಅನ್ಯಾಯ ಆಗಿದ್ರೆ ನೀವು ಹಿಂಗೆ ಮಾತಾಡ್ತಿದ್ರೇನ್ರಿ? ಇದರಲ್ಲಿ ರಾಜಕೀಯ ಮಾತಾಡ್ತಿದ್ರೇನ್ರಿ ನೀವು? ಮಾತಾಡ್ತಿದ್ರಾ? ಅದಕ್ಕೆ ನಿಮ್ಮಂಥವ್ರು ಇರೋದ್ರಿಂದಲೇ ಯಾವ ಹೆಣ್ಣು ತನಗೆ ದೌರ್ಜನ್ಯ ಆಗಿದೆ ಅಂತ ಹೊರಗಡೆ ಬಂದು ಮಾತಾಡಲ್ಲ. ಹಿಂಗೆ ರಾಜಕೀಯಕ್ಕೆ ಬಳಸ್ಕೊಂಡು ಗಬ್ಬೆಬ್ಬಿಸಿ ಹಾಳು ಮಾಡ್ತೀರಾ ಅಂತ. ಏನು ಪ್ರಯೋಜನ ಆಯಿತು ನಿಮ್ಮಿಂದ ಹೇಳಿ? ರಾಜಕೀಯ ಸ್ಟಂಟ್ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ದೀರಾ. SIT ತನಿಖೆ ಆರಂಭ ಆಗಿದೆ, ಕರೆಕ್ಟು. ಅದು ಬಿಟ್ಟು ದಿನ ಬೆಳಗಾದರೆ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಕುಮಾರಸ್ವಾಮಿ ಸರ್, ಈ ವಿಚಾರದಲ್ಲಿ ದಯವಿಟ್ಟು ರಾಜಕೀಯ ಬಿಡಿ. BJP ಜೊತೆ ನಿಮ್ಮದು ಸಖ್ಯ ಇದೆ, ಮೈತ್ರಿ ಇದೆ, ಕರೆಕ್ಟು. ಸೊ CBI ಬಂದ್ರೇ ನ್ಯಾಯ ಸಿಗುತ್ತೆ, SITಯಿಂದ ನ್ಯಾಯ ಸಿಗಲ್ಲ ಅಂತಂದರೆ ನಮ್ಮ ಪೊಲೀಸರು ಅಸಮರ್ಥರಂಗಾದರೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಿದಿರಲ್ಲ ನೀವು. ಯಾರ್ಯಾರು ಎಲ್ಲೆಲ್ಲಿ ಹೆಂಗಿದ್ದಾರೆ, ಯಾರು ಕಮಿಷನರು, ಯಾರು ಪೊಲೀಸ್ ಅಧಿಕಾರಿಗಳು, CBI ಎಂಟ್ರಿ ಆದರೆ ಹೆಂಗಾಗುತ್ತೆ, ಏನಾಗುತ್ತೆ ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಯಾರನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅದನ್ನಾದರೂ ಹೇಳಿ. ನಿಮ್ಗೆ ಬೇಕಾಗಿರೋದೇನು? DK ಶಿವಕುಮಾರ್ ಅವ್ರದ್ದು ಇದರಲ್ಲಿ ಪಾತ್ರ ಇದೆ ಅಂತ ಸಾಬೀತು ಮಾಡೋದೇನಾ ನಿಮ್ಮ ಜೀವನದ ಏಕೈಕ ಉದ್ದೇಶ ಕುಮಾರಸ್ವಾಮಿ ಸರ್? ಹೇಳಿ, ಅದಾದರೂ ಹೇಳಿ. ಅದಾಗ್ಬಿಟ್ರೆ ನಿಮಗೆ ಸಮಾಧಾನ ಆಗುತ್ತಾ?
ಹೆಣ್ಮಕ್ಳದು ಅಥವಾ ಹೆಣ್ಮಕ್ಳ ಜೀವನ, ಹೆಣ್ಮಕ್ಳ ಜೊತೆ ಆಟ ಆಡಿರೋರು ಯಾರ್ಯಾರು, ಅದೆಲ್ಲ ಏನೂ ಬೇಡವಾ? ನಿಮ್ಗೆ ಡಿ ಕೆ ಶಿವಕುಮಾರ್ ಒಬ್ಬರನ್ನ ಅಲ್ಲಿ ಬಲಿ ಹಾಕಬೇಕು, ಅದನ್ನು ಬಿಟ್ಟರೆ ಬೇರೆ ರಾಜಕೀಯ ಉದ್ದೇಶ ಇಲ್ವಾ? ಹಿಂಗಾದರೆ ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಯಾರನ್ನೇ ಕೇಳೋಕ್ಕಾಗತ್ತೆ ಹೇಳಿ? ಹಂಗಾಗಿದೆ ನಮ್ಮ ರಾಜ್ಯದ ಪರಿಸ್ಥಿತಿ. ಹಿಂಗಾಗೋಗಿದೆ. ಎಲ್ಲ ರಾಜಕೀಯ, ಹುಟ್ಟಿದ್ರೂ ರಾಜಕೀಯ, ಸತ್ರೂ ರಾಜಕೀಯ, ರೇಪ್ ಆದರೂ ರಾಜಕೀಯ, ತಲೆ ಕಡಿದ್ರೂ ರಾಜಕೀಯ, ಏನು ಮಾಡಿದ್ರು ರಾಜಕೀಯ. ಹಿಂಗಾಗಿ ರಾಜಕೀಯದಲ್ಲೇ ನಮ್ದು ಹಣೆ ಬರ ಮುಗಿದೋಗ್ತಾ ಇದೆ ಅಷ್ಟೇ. ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂತ ಹೇಳಿ, ವಾಟ್ ಡಸ್ ಇಟ್ ಮೀನ್? ನೋ 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 ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು, ರಾಜಕೀಯ ಮಾಡೋದು ಒಟ್ಟಿಗೆ, ಕುಕೃತ್ಯ ಮಾಡೋದು ಒಟ್ಟಿಗೆ, ತಪ್ಪು ಮಾಡೋದು ಒಟ್ಟಿಗೆ. ಜರ್ಮನ್ ದೇಶದಿಂದ ಮತ್ತೆ ದುಬೈಗೆ ಎಸ್ಕೇಪ್ ಮಾಡ್ತಿದ್ದಾರೆ. ಎಲ್ಲಿಗಾರ ಎಸ್ಕೇಪ್ ಆಗ್ಲಿ ರೀ, ಅಲ್ಲಿಂದ ಹಿಡ್ಕೊಬತ್ತೀವಿ. ಯಾವ ದೇಶದಲ್ಲಿ ಇದ್ರು ಕೂಡ ಅಲ್ಲಿಂದ ಹಿಡ್ಕೊಬತ್ತೀವಿ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ, ಅವ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ. ಓ, ರಾಜ್ಯದ ಮುಖ್ಯಮಂತ್ರಿಗಳು, ಈ ನಾಡಿನ ದೊರೆ ಸಿದ್ದರಾಮಯ್ಯನವರು ಬರಬೇಕು. ಏನು ಸರ್, ಎಲೆಕ್ಷನ್ ಕ್ಯಾಂಪೇನ್ ಎಲ್ಲ ಮುಗಿದೋಯ್ತಾ ಸರ್? ಈಗಲಾದರೂ ನಿಮಗೆ ನೀವೇ ಈ ಕರ್ನಾಟಕದ ಮುಖ್ಯಮಂತ್ರಿಗಳು ಅಂತ ನೆನಪಾಯ್ತಲ್ಲ ಸರ್? ಸರ್, ಪ್ರಜ್ವಲ್ ಕೇಸ್ ಬಗ್ಗೆ ನಿಮ್ಗೇನಾದರೂ ಗೊತ್ತಾಯ್ತಾ ಸರ್? ಅವನು ಹೆಂಗೆ ಪರಾರಿ ಆದ್ರು ಸರ್? ಪರಾರಿ ಆಗೋದಕ್ಕೆ ಕೇಂದ್ರ ಸರ್ಕಾರ ಕಾರಣ ಅಂತ ನೀವು ಹೇಳ್ತಿದ್ದೀರಲ್ಲ, ಹಂಗಾದ್ರೆ ನಮ್ಮ ಕರ್ನಾಟಕದ ಪೊಲೀಸರು ಏನು ಕಡಲೆಕಾಯಿ ತಿನ್ಕೊಂಡು ಕೂತಿದ್ರಾ ಸರ್? ಎಂತ ಅತಳ ಪತಳ ಎಲ್ಲವೂ ಇದ್ರೂ ಕೂಡ ಓಯ್ ಅವ್ರ ಶರ್ಟು ಪಟ್ಟಿ ಹಿಡ್ಕೊಂಡು ಎಳೆತರುವಂಥ ನಮ್ಮ ಕರ್ನಾಟಕ ಪೊಲೀಸ್ಗೆ ಅಷ್ಟು ತಾಕತ್ತು ಇಲ್ವಾ ಸರ್? ಅದು ಹೆಂಗೆ ಸರ್ ತಪ್ಪಿಸ್ಕೊಂಡು ಹೋಗೋಕೆ ಬಿಟ್ರು? ರಾಜ್ಯದ ಜನರ ಮುಂದೆ, ರಾಜ್ಯದ ಜನರ ಮಾನ ಕಾಪಾಡಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಸರ್? ಇದು ಒಂಥರ ಸಿನಿಮಾ ಕತೆ ಆಗೋಯ್ತಲ್ಲ ಸರ್. ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು ಸರ್, ನಿಮಗೆ ಸಾಮರ್ಥ್ಯ ಇದೆ ಅಂತ ಆ ಸ್ಥಾನದಲ್ಲಿ ಕೂರಿಸಿದ್ದಾರೆ ಸರ್. ಪ್ರತಿಯೊಬ್ಬ ನಾಗರಿಕರು, ಅದರಲ್ಲೂ ಕೂಡ ಹೆಣ್ಮಕ್ಕಳ ಜವಾಬ್ದಾರಿ ನಿಮ್ಮ ಹೊಣೆ ಸರ್. ಇವತ್ತು ನಿಮ್ಮ ಸರ್ಕಾರನ ನಂಬ್ಕೊಂಡು ಯಾವ ಹೆಣ್ಮಗಳು ಮುಂದೆ ಬರ್ತಿಲ್ವಲ್ಲ ಸರ್ ಸಿದ್ದರಾಮಯ್ಯನವರೇ? ಇದೇನಾ ನಿಮ್ಮ ಉತ್ತಮ ಆಡಳಿತದ ಲಕ್ಷಣ ಹೇಳಿ? SIT ಮೇಲೆ ನಂಬಿಕೆ ಇಲ್ಲ ಅಂತ ಲಬೋ ಅಂತ ವೈಕತ್ತಾ ಇದ್ದಾರಲ್ಲ ಪ್ರತಿಪಕ್ಷಗಳು, ಯಾಕೆ ಸರ್? ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಸರ್. ಈ ರಾಜಕೀಯ ಮಾಡಬಾರ್ದು ಅಂದರೆ ನೀವೇನು ಮಾಡಬೇಕು ಸರ್? ಅದು ನಾವೇ ಹೇಳ್ಕೊಡ್ಬೇಕಾ ಸರ್? ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಹೇಳ್ಕೊಂಡು ಓಡಾಡ್ತಿದ್ದೀರಲ್ಲ ಸರ್, ಇದೇನಾ ಸರ್ ನೀವು ಹೆಣ್ಮಕ್ಕಳನ್ನ ರಕ್ಷಿಸುವಂತಹ ಮತ್ತು ಅವ್ರಿಗೆ ಕೊಡುವಂತಹ ರಕ್ಷಣೆಯ ಒಂದು ಜವಾಬ್ದಾರಿಯುತ ಹೇಳಿಕೆ ಸರ್? ಯಾವನೋ ಮೊಬೈಲ್ನಿಂದ ತೆಗೆದನಂತೆ, ಅದನ್ನೊಂದು ಪೆನ್ ಡ್ರೈವ್ ಹಾಕಿದ್ನಂತೆ, ಆ ಪೆನ್ ಡ್ರೈವ್ನ ತೊಗೊಂಡೋಗಿ ಇನ್ಯಾವನಿಗೋ ಕೊಟ್ಟನಂತೆ, ಅವನು ಅದನ್ನು 2 ವರ್ಷದಿಂದ ಹಂಗೇ ಇಟ್ಕೊಂಡಿದ್ನಂತೆ. ಅದಾದ ಮೇಲೆ ಎಲ್ಲರನ್ನೂ ಸಂಪರ್ಕ ಮಾಡಿದ್ನಂತೆ, ಅದನ್ನು ಇನ್ಯಾರಿಗೋ ಕೊಟ್ಟನಂತೆ, ಅವನು ಬೀದಿಯಲ್ಲಿ ಪೆನ್ ಡ್ರೈವ್ ಹಂಚಿದ್ನಂತೆ. ಕೊಟ್ಟ CD ಅದು ಪೆನ್ ಡ್ರೈವ್ ಶೂಟಿಂಗ್ ಮಾಡ್ಕೊಂಡವನು ಸೇಫ್ ಆಗವನೆ, ಅದನ್ನು ಮೊಬೈಲ್ನಿಂದ ತೆಗೆದು ಪೆನ್ ಡ್ರೈವ್ ಹಾಕ್ಕೊಂಡವನು ಸೇಫ್ ಆಗವನೆ. ಆ ಪೆನ್ ಡ್ರೈವನ್ನು ಮೋದಿಯವ್ರಿಗೆ ಬರೆದಿದ್ದೀನಿ, ವಿಜೇಂದ್ರ ಅವ್ರಿಗೆ ಬರೆದಿದ್ದೀನಿ, ಅವ್ರಿಗೆ ಬರೆದಿದ್ದೀನಿ, ಇವ್ರಿಗೆ ಬರೆದಿದ್ದೀನಿ ಅಂತ ಎಲ್ಲ ಆ ಪೆನ್ ಡ್ರೈವನ್ನು 2 ವರ್ಷದಿಂದ ಇಟ್ಕೊಂಡು ಮಾನ ಪ್ರಾಣ ಹೆಣ್ಮಕ್ಳದ್ದು ಕಾಪಾಡುವಂಥ ಲಕ್ಷಣನ ಇದು? 2 ವರ್ಷದಿಂದ ಆ ಹೆಣ್ಮಕ್ಳ ಇದು ಪೆನ್ ಡ್ರೈವ್ ನಿಮ್ಮ ಹತ್ರ ಇದೆ ಅಂದರೆ ಅದನ್ನೇನು ದಿನ ಕಟ್ಬಿಟ್ಟು ಕೈ ಮುಕ್ಕೊಂಡು ನೋಡ್ಕೊಂಡು ಸಮಾಧಾನ ಮಾಡ್ಕೊತಿದ್ರಾ? ಇಲ್ಲಿಯವರೆಗೆ ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಎತ್ತಿಲ್ಲ ಒಬ್ಬ ವಕೀಲರಾಗಿ? ಇಲ್ಲಿಯವರೆಗೆ ಆ ವಿಚಾರದಲ್ಲಿ, ಇಂತಹ ವಿಚಾರದಲ್ಲಿ ಏನು ಮಾಡಬೇಕು ಅಂತ ಯಾವ ಸರ್ಕಾರಗಳ ಜೊತೆ ಕುತ್ಕೊಂಡು ಮಾತಾಡಿದ್ರೆ? ಅಂದರೆ ರಾಜಕೀಯವಾಗಿ ಈ ಪೆನ್ ಡ್ರೈವಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡೋದಕ್ಕೆ 2 ವರ್ಷ ಹಿಡಿತಾ? ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಆ ದೇವರಾಜ್ ಗೌಡ್ರು ಅಂತಿರೋ ಅಥವಾ ಕಾರ್ತಿಕ್ ಅಂತಿರೋ, ಐ ಡೋಂಟ್ ನೋ. ಮೊಬೈಲ್ನಲ್ಲಿ ಇದ್ದಂಥ ಎಲ್ಲ ವೀಡಿಯೋಗಳನ್ನು ಡೌನ್ಲೋಡ್ ಮಾಡಿ ಪೆನ್ ಡ್ರೈವಲ್ಲಿ ಹಾಕಿ, ಆ ಪೆನ್ ಡ್ರೈವ್ನ ತೊಗೊಂಡೋಗಿ ಒಬ್ಬ ವಕೀಲರ ಕೈಯಲ್ಲಿ ಕೊಟ್ಟು, ಆ ವಕೀಲರು 2 ವರ್ಷದಿಂದ ತ್ರಿಜೋರಿಯಲ್ಲಿ ಇಟ್ಕೊಂಡು ಅದಾದಮೇಲೆ ಯಾರಿಗೋ ಕೊಟ್ಟು ಅದನ್ನು ಪಬ್ಲಿಷ್ ಮಾಡಿಸ್ತಾರೆ ಅಂದರೆ ಕಣ್ಣಿಗೇನು ಇನ್ನೇನು ಬೇಕು ನಿಮಗೆ? ಈ ವಿಚಾರದಲ್ಲಿ ಯಾರ್ಯಾರನ್ನ ಹಿಡಿಬೇಕು, ಯಾರ್ಯಾರನ್ನ ನೇತಾಕಬೇಕು ಅನ್ನೋವಂಥದ್ದು. ಕುಮಾರಸ್ವಾಮಿಯವ್ರ ಪಾತ್ರ ಏನು, DK ಶಿವಕುಮಾರ್ ಪಾತ್ರ ಏನು, ಮೋದಿಯವ್ರ ಪಾತ್ರ ಏನು, ಸಿದ್ದರಾಮಯ್ಯನವ್ರ ಪಾತ್ರ ಏನು? ಬರೀ ಇದೇನಾ ರಾಜಕೀಯ? ಮಾಡಿ, ಅದೇನು ಮಾಡ್ತೀರೋ ಮಾಡಿ, ನೀವೆಲ್ಲ ಮಾಡಿ. ಜನ ಏನು ದಡ್ರಲ್ಲ, ಜನಕ್ಕೆ ಗೊತ್ತಿದೆ ಏನಾಗ್ತಿದೆ ಅಂತ, ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆಗುತ್ತೆ, ಎಲೆಕ್ಷನ್ ಇಲ್ಲ ಅಂತನಾ? ಹಂಗೆ ಅನ್ಕೋಬೇಡಿ. ಎದುರಿಗೆ ಮಾತ್ರ ನಾರಿ ಶಕ್ತಿ, ಆ ಯೋಜನೆ ಈ ಯೋಜನೆ, ಬಸ್ ಪಾಸು, ಅದಲ್ಲ. ಹೆಣ್ಮಕ್ಳಿಗೆ ಯಾವ ರೀತಿ ರಕ್ಷಣೆ ಕೊಡ್ತೀರಾ ಅಂತ. ನಿಮ್ಮನ್ನು ನಂಬಿ ಒಬ್ಬ ಹೆಣ್ಮಗಳು ಬರ್ತಾ ಇಲ್ಲ ಮುಂದಕ್ಕೆ ಅನ್ನೋದಾದರೆ
ಒಳ್ಳೆ ಆಡಳಿತ ಕೊಡ್ತಾ ಇದ್ದೀರಾ, ಒಳ್ಳೆಯದಾಗಲಿ. ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, DCM DK ಶಿವಕುಮಾರ್ ಅವರೇ, HD ಕುಮಾರಸ್ವಾಮಿ ಅವರೇ, ವಿಜೇಂದ್ರ ಅವರೇ, R ಅಶೋಕ್ ಅವರೇ ಮತ್ತು ಈ ನಾಡಿನ ಮಹಿಳಾ ಪರ ಹೋರಾಟಗಾರರೇ, ಮಹಿಳಾ ಪರ ಚಿಂತಕರೇ, ದಯವಿಟ್ಟು ನಿಮ್ಮ ಉಡಾಫೆನ ಬಿಡಿ. ಇದಕ್ಕೂ ನಮಗೂ ಸಂಬಂಧವಿಲ್ಲ. ಅದ್ಯಾವುದೋ ಆಸಂದೊಡಿಯರಂತೆ, ಅದ್ಯಾರೋ ಅಂತೆ, ಅವರಂತೆ ಇವರಂತೆ ಅಂತ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ದಯವಿಟ್ಟು ಕುತ್ಕೋಬೇಡಿ. ಸ್ವಲ್ಪ ಜವಾಬ್ದಾರಿಯಿಂದ ವರ್ತನೆ ಮಾಡೋಣ ನಾವು ನೀವು. ಯಾಕೆಂದರೆ ಇದು ಸಾವಿರಾರು ಹೆಣ್ಮಕ್ಳ ಜೀವನದ ವಿಷಯ, ಸಾವಿರಾರು ಕುಟುಂಬಗಳ ವಿಷಯ, ಆ ಕುಟುಂಬಗಳಲ್ಲಿ ಬೆಳೀತಾ ಇರುವಂತಹ ಮಕ್ಕಳ ಭವಿಷ್ಯದ ವಿಷಯ. ಅಧಿಕಾರ ಸೊಕ್ಕನ್ನು ಬಳಸ್ಕೊಂಡು ಬಂಡವರನ್ನ ಹೆಂಗೆ ಬೇಕಾದರೂ ಬಳಸ್ಕೊಳ್ಬೋದು ಅನ್ನೋ ಧೋರಣೆ ತೊಲಗಬೇಕು. ಹೆಣ್ಣನ್ನು ಕಾಮದ ಕಣ್ಣಿಂದ ನೋಡೋಕ್ಕೂ ಭಯ ಪಡುವಂತಹ ಸ್ಥಿತಿ ನಿರ್ಮಾಣ ಆಗಬೇಕು. ಹಾಗಾಗಬೇಕು ಅಂದರೆ ನೀವುಗಳು ಇಚ್ಛಾಶಕ್ತಿನ ತೋರಿಸ್ಬೇಕು. ಆಗ ಮಾತ್ರ ಈ ನಾಡಿನ ಮಹಿಳೆಯರು ನಿಮ್ಮ ಮೇಲೆ ನಂಬಿಕೆ ಇಡೋದಕ್ಕೆ ಸಾಧ್ಯ. ವುಮನ್ ಎಂಪವರ್ಮೆಂಟ್ ಅನ್ನೋದು ಸ್ಟೇಜ್ ಮೇಲಿನ ಸ್ಪೀಚ್ಗಷ್ಟೇ ಸೀಮಿತ ಆಗಬಾರ್ದು. ಇಲ್ಲ ನಾವು ಹೀಗೆ ರಾಜಕೀಯ ಮಾಡ್ತೀವಿ ಅನ್ನೋದಾದರೆ ನೀವು ಎಚ್ಚೆತ್ತುಕೊಳ್ಳೋದಕ್ಕೆ ಈ ರಾಜ್ಯದಲ್ಲಿ ಒಂದು ಮಹಿಳಾ ಕ್ರಾಂತಿ ಆಗಬೇಕು. ಆದರೆ ನೀವು ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಸ್ತ್ರೀ ಶಕ್ತಿಯನ್ನು ಕಡೆಗಣಿಸಿದವರು ಏನೇನಾಗಿದ್ದಾರೆ ಅಂತ ಈ ರಾಜ್ಯ ಮತ್ತು ರಾಷ್ಟ್ರದ ಇತಿಹಾಸ ಹೇಳುತ್ತೆ. ನಾನು ಹೇಳೋದಿಷ್ಟೇ, ರಾಜಕೀಯ ಮಾಡ್ತಾ ಇರೋದನ್ನು ನಾವು ಸಹಿಸ್ಕೊಂಡು ಕೂತ್ರೆ ಹೆಣ್ಮಕ್ಳು ನಿಜಕ್ಕೂ ಇದನ್ನು ಗಬ್ಬೆಬ್ಬಿಸ್ಬಿಡ್ತಾರೆ. ನಾನು ಈ ನಾಡಿನ ಎಲ್ಲ ಮಹಿಳೆಯರಲ್ಲೂ ಮನವಿ ಮಾಡೋದು, ದಯವಿಟ್ಟು ನಾವು ಇದನ್ನು ರಾಜಕೀಯ ಆಗೋದಕ್ಕೆ ಬಿಡಬಾರ್ದು. ಮಾತಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ನಮಗೆ ಮಾತನಾಡುವ ಹಕ್ಕಿದೆ, ವಾಕ್ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯವನ್ನು ಜಗಳ ಹಚ್ಚೋದಕ್ಕೆ, ಧರ್ಮಗಳ ಮೇಲಿನ ದ್ವೇಷಕ್ಕೆ ಅಥವಾ ಇನ್ಯಾವುದೋ ಹೊಲಸು ರಾಜಕೀಯಕ್ಕೆ ಬಳಸ್ಕೊಳ್ಳೋದಲ್ಲ. ಯಾರು ಶೋಷಿತರಿದ್ದಾರೆ, ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅವರ ಪರ ಹೋರಾಡೋದಕ್ಕೆ, ಧ್ವನಿ ಎತ್ತೋದಕ್ಕೆ ಬಳಸ್ಕೊಳ್ಳೋಣ. ಈ ನಾಡಿನ ಹೆಣ್ಣುಮಕ್ಕಳು ಬೀದಿಗಿಳಿಯುವಂತಹ ಪರಿಸ್ಥಿತಿ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ನಾವು ಮಾತಾಡದೇ ಇದ್ದರೆ ನಮ್ಮ ಪರ ಮಾತಾಡೋದಕ್ಕೆ ನಾವು ಆರಿಸಿ ಕಳಿಸ್ತವರು ಯಾರೂ ಬರಲ್ಲ. ಅಟ್ಲೀಸ್ಟ್ ನಾವು ವೋಟ್ ಹಾಕಿದಂತಹ ಹೆಣ್ಮಕ್ಳು ಯಾರ್ಯಾರಿದ್ದೀರಿ ನೀವು MLAಗಳು, ನಿಮಗೆಲ್ಲ ಏನ್ರಿ ಆಗಿದೆ? ನೀವೆಲ್ಲ ಯಾಕ್ರಿ ಹಿಂಗಾಗಿದ್ದೀರಾ? ಹೇಳ್ರಿ ನಿಮ್ಮ ನಾಯಕರುಗಳಿಗೆ. ರಾಜಕೀಯ ಬಿಡ್ರಿ, ಇದರಲ್ಲಿ ಕರ್ಕೊಂಡು ಬರ್ರಿ ಅವನನ್ನು. ಯಾವನು ಪೆನ್ಡ್ರೈವ್ ಮಾಡಿದ್ದಾನೆ, ಯಾವನು ಪೆನ್ಡ್ರೈವ್ ಇಟ್ಕೊಂಡು ಇಷ್ಟು ದಿನ ಆಟ ಆಡಿದ್ದಾನೆ, ಯಾವನು ಪೆನ್ಡ್ರೈವ್ಗಳನ್ನು ಹಂಚಿದ್ದಾನೆ, ಎಲ್ಲರನ್ನೂ ಬಗ್ಬಡಿಯುವಂಥ ಸಮಯನೇ ಹೊರತು ಇದು. ಮಾತಾಡದೆ ಸುಮ್ಮನೆ ಕೂತ್ರೆ ನಮ್ಮಂತಹ ಏನು ಹೇಳ್ತಾರೆ, ಎಂಥ ರಾಜ್ಯ ರೀ ನಮ್ಮದು. ವೀರರಾಣಿ ಚೆನ್ನಮ್ಮ, ಅಬ್ಬಕ್ಕ, ಎಂಥೆಂಥವರು, ಒನಕೆ ಓಬವ್ವನಂಥವ್ರು ಬಾಳಿ ಬದುಕಿದಂತಹ ರಾಜ್ಯ ರೀ ನಮ್ಮದು. ನಾವು ಹೆಣ್ಮಕ್ಳೇನು ಕಮ್ಮಿ ಏನ್ರಿ? ಮಾತಾಡಬೇಕು, ಈ ವಿಚಾರದಲ್ಲಿ ದನಿ ಎತ್ತಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀ ಹಂಗಂತೆ ಹಿಂಗಂತೆ ಅವರಂತೆ ಇವರಂತೆ ಬರೀ ಕೆಲಸಕ್ಕೆ ಬಾರ್ದಿರೋದಲ್ಲ, ಇಂಥ ವಿಚಾರಗಳನ್ನು ಮಾತಾಡ್ರಿ. ಸರ್ಕಾರಗಳು ರಾಜಕೀಯವಾಗಿ ಬೆಲೆ ಬೇಯಿಸ್ಕೊಳ್ಳೋರ ವಿರುದ್ಧ ಒಂದು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಕೊನೆಯ ವಾರ್ನಿಂಗ್ ರಾಜಕೀಯ ನಾಯಕರಿಗೆ. ಗಬ್ಬೆಬ್ಬಿಸಿ ಕುಲುಗೆಡಿಸಿ ರಾಜಕೀಯ ಮಾಡಿ ಈ ವಿಷಯನ ಹಾಳು ಮಾಡಿದ್ರು ಈ ದೇಶದ, ಈ ರಾಜ್ಯದ ಸ್ತ್ರೀ ಶಕ್ತಿ ಎದ್ದು ನಿಂತ್ಕೋಬೇಕಾಗುತ್ತೆ. ಇನ್ನೂ ಇಲ್ಲಿಗೆ ಮುಗಿದಿಲ್ಲ, ನೋಡೋಣ, ಇನ್ನೂ ಒಂದು ಸ್ವಲ್ಪ ಟೈಮ್ ಕೊಡ್ತೀವಿ. ಆ ಟೈಮಲ್ಲಿ ಏನೂ ಆಗಲಿಲ್ಲ ಅಂದರೆ ಗ್ಯಾರಂಟಿ ನನಗೆ ಗೊತ್ತು ಈ ನಾಡಿನ ಹೆಣ್ಣುಮಕ್ಕಳು ಬೀದಿಗೆ ಬರ್ತಾರೆ ಅಂತ. ಬೀದಿಗೆ ಬಂದರೆ ನಿಮ್ಮ ಸ್ಥಿತಿ ಏನಾಗುತ್ತೆ ಯೋಚನೆ ಮಾಡಿ ಮುಂದೆ ಕೆಲಸ ಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.